ಸರ್ ಫೋರ್ಡ್ ಫಿಗೋ ಟೈಟೇನಿಯಮ್ಮು. ಫೋರ್ಡ್ ಫಿಗೋ ಟೈಟಾನಿಯಮ್ಮಾ? ಹಾಂ, ಟೈಟೇನಿಯಮ್. ಓಕೆ, ಮಾಡಲು? 2011 2011 ಮಾಡಲು. ಓಕೆ. 3ನೇ ಓನರ್ ಗಾಡಿ, ಥರ್ಡ್ ಓನರು. ಓಕೆ. ಗಾಡಿ ಬಂದು 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಇನ್ನು ಹ್ಮ್. ರೀಸೆಂಟ್ ಹಾಕ್ಸಿರೋದು. ಹ್ಞೂ. ಒಂದು ತಿಂಗಳು ಆಗಿಲ್ಲ ಇನ್ನು ಹಾಕ್ಸಿ. ಓಕೆ. ಆಮೇಲೆ ಪ್ರೆಸೆಂಟ್ ಮೊನ್ನೆ ಒಂದು 8 ದಿವಸ ಮುಂಚೆ ಬ್ಯಾಟ್ರಿ ಹಾಕ್ಸಿದ್ದೀನಿ ಹೊಸದು. ಹ್ಞೂ. 5,500 ಎಕ್ಸೈಡ್ದು. ಹ್ಞೂ. 5 ವರ್ಷ ವಾರಂಟಿ ಬ್ಯಾಟ್ರಿ ಅದು. ಓಕೆ. ಗಾಡಿ ಭಾಳ ಗುಡ್ ಕಂಡೀಷನ್ ಇದೆ ಸರ್. ಓಕೆ, ಎಷ್ಟು ಓಡಿದೆ ಗಾಡಿದು? ಸರ್ 79,000 ಕಿಲೋಮೀಟರ್ ಓಡಿದೆ ಸರ್ ಗಾಡಿ. ಶೋರೂಮ್ ಹಿಸ್ಟ್ರಿನಾ ಅಥವಾ ಹೊರಗಡೆನಾ? ಶೋರೂಮ್ ಹಿಸ್ಟ್ರಿ ಸರ್ ಅದು. ಓಕೆ. ಹ್ಞೂ ಪೆಟ್ರೋಲ ಡೀಸೆಲ್ ಸರ್ ಇದು? ಸರ್ ಡೀಸೆಲ್ ಇಂಜಿನ್. ಓಕೆ. ಡಾಕ್ಯುಮೆಂಟ್ಸು? ಸರ್ ಡಾಕ್ಯುಮೆಂಟ್ಸು FC ಬಂದು 2026 ಅಕ್ಟೋಬರ್ವರೆಗೂ ಇದೆ. ಹಾಂ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಹಾಂ. ಇನ್ಶೂರೆನ್ಸ್ ನಾನು ಕಟ್ಟಿ ಕೊಡ್ತೀನಿ ಸರ್ ಫ್ರೆಶ್. ಓಕೆ. ಇಂಟೀರಿಯರ್ಸು? ಸರ್ ಇಂಟೀರಿಯಲ್ಲು ಸೀಟ್ ಕವರ್ಸು ಲೆದರ್ ಹೊಸದಿದೆ. ಸೀಟ್ ಕವರ್ಸು, ಹ್ಞೂ. ಫ್ಲೋರಿಂಗ್ ಮ್ಯಾಟು ಎಲ್ಲ ಹೊಸದಿದೆ. ಓಕೆ. ಆಮೇಲೆ ಬ್ಲೂಟೂತ್ ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡೀಲಿ. ಹ್ಞೂ. ಅದೇ ಕಂಪ್ನಿಯಿಂದ ಬರುತ್ತಲ್ಲ ಅದೇ ಇದೆ. ಓಕೆ. ಏನಿದೆ ಒರಿಜಿನಲ್ ಇದೆ ಸರ್ ಗಾಡಿ. ಯಾವುದೇ ರೀತಿ ರಸ್ಟಿಂಗು ಡೆಂಟು ಆ ಥರ ಎಲ್ಲ ಏನಿಲ್ಲ ಸರ್. ಗಾಡಿ ಭಾಳ ಚೆನ್ನಾಗಿದೆ. ಹ್ಞೂ. ಸೀಟ್ ಕವರ್ಸ್ ಎಲ್ಲ ಓಕೆ ಅದಾವ? ಸರ್ ಎಲ್ಲ ಸೀಟ್ ಕವರ್ಸು ಹೊಸದಿರೋದು. ಆಮೇಲೆ ಇಂಟೀರಿಯಲಲ್ಲಿ ಇದು ಫ್ಲೋರಿಂಗ್ ಮ್ಯಾಟ್ ಬರುತ್ತಲ್ಲ ಹ್ಞೂ. ಅದೆಲ್ಲ ಹೊಸದಿರೋದು ಸರ್. ಓಕೆ. ಅಂದರೆ ಈಗ ಒರಿಜಿನಲ್ ಪೇಂಟ್ ಆಗಿದೆ, ರೀಪೇಂಟ್ ಏನಾಗಿಲ್ಲ? ರೀಪೇಂಟ್ ಏನಾಗಿಲ್ಲ ಸರ್. ಒರಿಜಿನಲ್ ಏನು ಪೇಂಟ್ ಇದೆ ಶೋರೂಮ್ ಪೇಂಟ್ ಅದೇ ಪೇಂಟಲ್ಲಿ ಇದೆ. ಹ್ಞೂ. ಹ್ಞೂ. ಟಚ್ ಅಪ್ ಆಗಿದೆ ಬಂಪರ್ಸು. ಹಾಂ. ಬರೀ ಬಂಪರ್ ಟಚ್ ಅಪ್ ಬಿಟ್ಟರೆ ಎಲ್ಲೂ ಬಾಡಿ ಏನು ಪೇಂಟ್ ಏನಾಗಿಲ್ಲ ಸರ್. ಓಕೆ. ಇನ್ನೇನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ? ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂದರೆ ಮ್ಯಾಗ್ವೀಲ್ ಇದೆ. ಹ್ಞೂ. 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 ಟೋಟಲ್ ಏನಿದೆ ಎಲ್ಲ ಮ್ಯಾಗ್ವೀಲ್ಸೇ. ಓಕೆ. ಹ್ಞೂ. ಓಕೆ. ಗಾಡಿ ಇರೋದೆಲ್ಲಿ ಸರ್ ಇದು? ಸರ್ ಗಾಡಿ ಬಂದು ಲೊಕೇಶನ್ ತುಮಕೂರು. ಹ್ಞೂ. 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 ರೇಟ್ ಏನು ಹೇಳ್ತೀರಾ? ಸರ್ 2,20,000 ರೂಪಾಯಿ ಕೊಡ್ತೀನಿ ಸರ್. ಇದು ಇನ್ಶೂರೆನ್ಸ್ ನಾನೇ ಮಾಡಿಸ್ಕೊಡ್ತೀನಿ ಫ್ರೆಶ್ ಆಗಿ. ಅಂದರೆ 2.20 ಫೈನಲ್ ಆಗುತ್ತಾ, ಏನು ಕಡಿಮೆ ಆಗುತ್ತಾ? ಸರ್ ನೆಗೋಷಿಯಬಲ್ ಆಗುತ್ತೆ. ಮುಂದೆ ಬಂದರೆ ಕಸ್ಟಮರು ಹ್ಞೂ. ಬಂದು ಗಾಡಿ ನೋಡಲಿ, ನೆಗೋಷಿಯಬಲ್ ಮಾಡಿಕೊಡೋಣ ಸರ್. ಓಕೆ. ಇಂಜಿನ್ ಬಗ್ಗೆ ಏನು ಮಾತಾಡಂಗಿಲ್ಲ? ಸರ್ ಇಂಜಿನ್ ಬಗ್ಗೆ ₹1 ಏನು ಅವ್ರು ಖರ್ಚು ಮಾಡೋ ಹಾಗಿಲ್ಲ ಸರ್. 4 ಶಾಕ್ ಅಬ್ಸರ್ವ್ ಹಾಕ್ಸಿದ್ದೀನಿ ಪ್ರೆಸೆಂಟ್ ಮೊನ್ನೆನೇ, ಓಕೆ. ಒಂದು 20 ಡೇಸ್ ಬ್ಯಾಕ್. ಹ್ಞೂ. 4 ಶಾಕ್ ಅಬ್ಸರ್ವ್ ಹೊಸದಿದೆ. ಆಮೇಲೆ ಡ್ರೈವ್ ಶಾಫ್ಟು ಹ್ಞೂ. ಎಲ್ಲ ಹೊಸದಿದೆ ಸರ್. ಏನು ಅವರು ತೊಗೊಂಡೋಗಿ ಏನು ಖರ್ಚು ಮಾಡ್ಕೊಳಂಗಿಲ್ಲ. ಹ್ಞೂ. ಹ್ಞೂ. ಇನ್ಶೂರೆನ್ಸ್ ಒಂದು ಪೇ ಮಾಡಿಕೊಡ್ತೀನಿ ನಾನೇ. CCನೂ ನಾನೇ ತೆಗೆದು ಕೊಡ್ತೀನಿ. 2,20,000 ರೂಪಾಯಿ ಹೇಳ್ತೀನಿ. ಓಕೆ. ಇದು ಪೆಟ್ರೋಲ ಡೀಸೆಲ್ಲ ಸರ್ ಇದು? ಸರ್ ಡೀಸೆಲ್ ಇಂಜಿನು. ಓಕೆ. ಏನು ಮೈಲೇಜ್ ಬರ್ಬೋದು? ಸರ್ ಮೈಲೇಜು 20 ಬರುತ್ತೆ ಸರ್. AC ಏನಾದರೂ ಯೂಸ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಬರುತ್ತೆ. ಹ್ಞೂ. 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 20 ಮಾತ್ರ ಪಕ್ಕಾ ಮೈಲೇಜ್. ಓಕೆ. ಹ್ಞೂ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹೌದು ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆ. ಸರಿ ಸರ್. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೀವಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು, ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ವ್ಯವಹಾರ ಕುಂತಾಗ ಅವರು ಹೇಳಿರೋ ರೇಟ್ ಏನು ಫಿಕ್ಸ್ ಇರಲ್ಲ ವೀಕ್ಷಕರೇ, ಇನ್ನೂ ಕಡಿಮೆನೂ ಮಾಡ್ತೀವಿ ಅಂತ ಹೇಳಿದರೆ. ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದರೆ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ಕೂಡ ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ಗಾಡಿ ಓನರ್ ನಂಬರ್ ಅಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಮಾತ್ರ ಆಗಿರುತ್ತೆ. ನಿಮಗೆ ಗಾಡಿ ಓನರ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಸಂಪರ್ಕಿಸಿ ಅಂತೇಳಿ, ನೀವು ಡೈರೆಕ್ಟ್ ಅವ್ರಿಗೆ ಮಾಡ್ಕೊಳ್ಳಿ. ಈ ನಂಬರ್ಗೆ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಗಾಡಿದು ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತದೆ ವೀಕ್ಷಕರೇ. ಥ್ಯಾಂಕ್ ಯು.